ಫೈನಾನ್ಸ್ ಕಂಪನಿಗಳ ಆಟಾಟೋಪಕ್ಕೆ ಬ್ರೇಕ್ ಹಾಕೋದಕ್ಕೆ ಕೊನೆಗೂ ಕೂಡ ಸರ್ಕಾರ ನಿರ್ಧಾರ ಮಾಡಿದೆ. ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಇದೆ. ಆತ್ಮಹತ್ಯೆ ಮಾಡಿಕೊಂಡವರ ಪರಿಹಾರದ ಮೊತ್ತ ಶೀಘ್ರದಲ್ಲೇ ಡಿಸಿ ಎಸ್ಪಿಗಳ ಜೊತೆ ಸಭೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಸೂಚನೆ. ಈ ಕೆಲವರೆಲ್ಲ ಈಗ ಈ ಕಿರುಕುಳಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಆ ಆತ್ಮಹತ್ಯೆ ಮಾಡ್ಕೊಂಡ ಅಂಥವ್ರಿಗೂ ಕೂಡ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪರಿಶೀಲನೆ ಮಾಡೋದಕ್ಕಿಂತ ನನ್ನ ಪ್ರಕಾರ ಅವ್ರದ್ದೇನು ಲೋನ್ ಇದೆಯಲ್ಲ ಅದನ್ನು ಮನ್ನಾ ಮಾಡಿಕೊಟ್ಬಿಡಿ. ಯಾರ್ಯಾರು ಮೃತಪಟ್ಟಿದ್ದಾರೆ ಅವರು ಕೈಗೆ ದುಡ್ಡು ಕೊಡೋದಕ್ಕಿಂತ ಯಾರ್ಯಾರು ಮೃತಪಟ್ಟಿದ್ದಾರೆ ಅವ್ರದ್ದು ಲೋನ್ ಮನ್ನಾ ಮಾಡಿಕೊಟ್ರೆ ಅಟ್ಲೀಸ್ಟ್ ಅವ್ರ ಹೆಂಡತಿ ಮಕ್ಕಳಾದರೂ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಹೋಗ್ತಾರೆ. ಆ ರೀತಿ ಮಾಡಿಕೊಟ್ರೆ, ಬಟ್ ಅದು ಆತ್ಮಹತ್ಯೆಗೆ ಪ್ರಚೋದನೆ ಕೊಡುತ್ತಾ ನಂಗೆ ಗೊತ್ತಿಲ್ಲ. ಆತ್ಮಹತ್ಯೆ ಮಾಡಿಕೊಂಡವರ ಕುಟುಂಬಗಳಿಗೆ ಪರಿಹಾರವನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಈಗಾಗಲೇ ಹೇಳಿದ್ದಾರೆ. ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ಆತ್ಮಹತ್ಯೆಗಳಿಗೆ ಪರಿಹಾರನೇ ಬರಲ್ಲ. ಯಾವುದೇ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ರೂ ಪರಿಹಾರ ಕೊಡಬಾರ್ದು ಅಂತಲೇ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಲಿಲ್ಲ. ಈಗ ಮೊನ್ನೆ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆಗಿ 13 ಜನ ತೀರೋದಾಗ ಇಮ್ಮಿಡಿಯೇಟಾಗಿ ಎಕ್ಸ್ ಖಾತೆಯಲ್ಲಿ ಅವರು ಅನೌನ್ಸ್ ಮಾಡೇ ಬಿಟ್ರು ಪರಿಹಾರವನ್ನು. ಅದು ಆಕ್ಸಿಡೆಂಟ್ ಸಾವದು. ಬಟ್ ಇದರಲ್ಲಿ ಆ ರೀತಿ ಆಗುತ್ತಾ ಅಂತಕ್ಕಂಥದ್ದನ್ನು ಚರ್ಚೆ ಮಾಡಬೇಕಿನ್ನೂ ಕೂಡ. ಯಾವುದೇ ರೀತಿಯ ಆತ್ಮಹತ್ಯೆಗಳಿಗೆ ಪರಿಹಾರ ಕೊಡುವಂತಿಲ್ಲ. ಯಾಕೆಂದರೆ ಅದು ಆತ್ಮಹತ್ಯೆಗಳಿಗೆ ಪ್ರಚೋದನೆ ಕೊಟ್ಟಂಗಾಗತ್ತೆ. ಇನ್ನಷ್ಟು ಜನ ಆತ್ಮಹತ್ಯೆಗೆ ಮುಂದಾಗ್ಬೋದು. ಹಾಗಾಗಿ ಅದರ ಬಗ್ಗೆ ಇನ್ನೂ ಯಾವುದೇ ತೀರ್ಮಾನವನ್ನು ತಗೊಂಡಿಲ್ಲ. ಬಟ್ ಅದರ ಬಗ್ಗೆ ಪರಿಶೀಲನೆ ಮಾಡ್ತೀವಿ, ಚರ್ಚೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಮಾತ್ರ ಹೇಳಿದ್ದಾರೆ. ಮಾನವೀಯತೆ ಆಧಾರದ ಮೇಲೆ ಒಂದು ಕೆಲಸ ಕುಟುಂಬದವ್ರು ಕೊಡೋದು, ಆ ಥರದ್ದು ಏನಾದರೂ ಒಂದು ಮಾಡಿದ್ರೆ ಅದು ಕೂಡ ಅನುಕೂಲ ಆಗುತ್ತೆ. ಸೊ ಎಷ್ಟು ರೀತಿಯ ಕಿರುಕುಳ ಟಾರ್ಚರ್ ಇತ್ತು ಅಂತಕ್ಕಂಥದ್ದನ್ನು ಅದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ, ಅಷ್ಟು ರೀತಿಯಲ್ಲಿತ್ತು.